ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ವಿ ಬೈಬಲ್ ಕ್ವಿಜ್. ಏನಂದರೆ ಇಸ್ರಾಯೇಲ್ರಿಗೆ ಮೊದಲನೇ ನ್ಯಾಯಸ್ಥಾಪಕ ಯಾರು ಅಂತ. ಸೊ ಅದಕ್ಕೆ ಉತ್ತರ ಬಂದು ಇಸ್ರಾಯೇಲ್ಗೆ ಮೊದಲನೇ ನ್ಯಾಯಸ್ಥಾಪಕ ಯೆಹೋಶುವ, ಮತ್ತು ಕೊನೆ ನ್ಯಾಯಸ್ಥಾಪಕ ಯಾರು ಅಂದರೆ ಸಾಮ್ವೇಲೇ ಕೊನೆ ನ್ಯಾಯಸ್ಥಾಪಕ. ಅಲ್ಲಿಂದ ಅರಸರುಗಳು ಬರ್ತಾರೆ, ರಾಜರು. ಓಕೆನಾ. ಸೊ ಮೊದಲನೇ ನ್ಯಾಯಸ್ಥಾಪಕ ಯಾರು ಅಂತ ಕೇಳಿದ್ವಿ. ಅದು ಯಾರಪ್ಪ ಅಂದರೆ ದೆಬೋರಳು. ಓಕೆನಾ. ಸೊ ಇಂದಿನ ಪ್ರಶ್ನೆ, ನ್ಯಾಯಸ್ಥಾಪಕರ ಕಾಲದಲ್ಲಿ, ಯಾವ ನ್ಯಾಯಸ್ಥಾಪಕನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ 80 ವರ್ಷ ಸಮಾಧಾನ ಇತ್ತು? ಅರ್ಥ ಆಯ್ತಾ? ಸೊ ಯಾವ ನ್ಯಾಯಸ್ಥಾಪಕನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ 80 ವರ್ಷ ಹೈಯೆಸ್ಟ್ ಬೈಬಲಲ್ಲಿ ಮೆನ್ಷನ್ ಆಗಿರೋಂಥದ್ದು. ಸೊಲೊಮನ್ ಕಾಲದಲ್ಲಿ 40 ವರ್ಷ ಇರುತ್ತೆ, ಆದರೆ ಈ ಒಂದು ನ್ಯಾಯಸ್ಥಾಪಕನ ಕಾಲದಲ್ಲಿ 80 ವರ್ಷ ಸಮಾಧಾನ ಇರುತ್ತೆ. ಯಾರದಂತ ಉತ್ತರನ ಕಾಮೆಂಟ್ ಮಾಡಿ. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಇದು ಮಾಡಿ. ಥ್ಯಾಂಕ್ ಯು.